ಹಳ್ಳಿಗಾಡಿನ ಯುವಕನೊಬ್ಬನ ಸುಂದರ ಕಲಾಕೃತಿ ಇದೀಗ ಎಲ್ಲರ ಮನಸೆಳೆಯುತ್ತಿದೆ. ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ನಿಂತಿರುವ ಕಪ್ಪು ಬಂಡೆಗೆ ಹೊಸ ರೂಪ ಕೊಟ್ಟ ಅದ್ಭುತ ಕಲಾವಿದನ ಕೈಚಳಕ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಒಂದು ಹಳ್ಳಿ. ಅಲ್ಲಿರುವಂಥ ಅಭಯಾರಣ್ಯದ ರಸ್ತೆ ಪಕ್ಕದಲ್ಲಿ ಇದೀಗ ಸುಂದರವಾಗಿ ಮೂಡಿಬಂದಿದೆ ವಿಶ್ರಾಂತಿ ಪಡೆಯುತ್ತಿರುವ ಕಪ್ಪೆಯ ಕಲಾಕೃತಿ. ಈ ಕಲಾವಿದನ ಕೈಚಳಕವನ್ನ ಕಣ್ತುಂಬಿಸಿಕೊಳ್ಳುತ್ತಿರುವ ವಾಹನ ಸವಾರರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ ಆಜ್ರಿ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಎಸ್ ವೀಕ್ಷಕರೇ, ನಾವಿವತ್ತು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಳ್ಳಿ ಹೊಳೆಯಲ್ಲಿದ್ದೇವೆ. ಪಶ್ಚಿಮ ಘಟ್ಟದ ಒಂದು ತಪ್ಪಲು ಪ್ರದೇಶ ಅಂದರೆ ವೈಲ್ಡ್ ಲೈಫ್ ಪ್ರಕೃತಿಯ ಅರಣ್ಯಗಳ ಮಧ್ಯೆ ಒಂದು ಸುಂದರವಾದ ಕಲಾಕೃತಿ ಮೂಡಿಬಂದಿದೆ. ಈ ಕಲಾಕೃತಿಯ ವಿಶೇಷತೆ ಏನು ಮತ್ತೆ ಈ ಕಲಾಕೃತಿಯ ಕಾಡಿನ ಮಧ್ಯೆ ಸೃಷ್ಟಿಕರ್ತ ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ತೀನಿ. ನಾನೀಗ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಹಳ್ಳಿ ಹೊಳೆಯ ಕಮಲಶಿಲೆ ಮಾರ್ಗವಾಗಿ ಬರುವ ಒಂದು ಕಾಡಿನ ಮಧ್ಯೆ ಇದ್ದೀನಿ. ಅಲ್ಲಿ ರೋಡ್ ಸೈಡಲ್ಲೇ ಒಂದು ಸುಂದರವಾದ ಒಂದು ಕಲಾಕೃತಿ ನೀವು ಕಾಣ್ತಾ ಇದೆ. ನಿಮಗೆ ನೋಡಿ ಎಷ್ಟು ಚಂದವಾಗಿ ಮೂಡಿ ಬಂದಿದೆ. ಇಲ್ಲಿಯ ಒಂದು ಚಿತ್ತಾರ ಹಳ್ಳಿ ಹೊಳೆ ಒಂದು ತಂಡ ಏನಿದೆ ಈ ಕಲಾಕೃತಿಯನ್ನ ಇಲ್ಲಿ ರೋಡ್ಸ್ ಬದಿಯಲ್ಲಿ ಒಂದು ಬಂಡೆಗಲ್ಲನ್ನ ಸುಂದರವಾದ ಒಂದು ಕಪ್ಪೆಯ ರೂಪು ಕೊಟ್ಟು ಅದನ್ನ ವರ್ಣನೆಯ ರೀತಿಯಲ್ಲಿ ಇಲ್ಲಿಯ ಬರುವ ಪ್ರವಾಸಿಗರು ಇರ್ಬೋದು, ಇಲ್ಲಿಯ ಸಂಚಾರಿಗಳಿರ್ಬೋದು, ಎಲ್ಲರೂ ಕೂಡ ಇಂದು ಸೆಲ್ಫಿ ತಗೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕಲಾಕೃತಿ ಮೂಡಿ ಬಂದಿದೆ. ಅಂದ್ರೆ ಈ ಕಲಾಕೃತಿಯೇ ಹೇಳುವ ಹಾಗೆ ಪ್ರಕೃತಿಯ ಮಡಿಲಲ್ಲಿರುವ ಎಲ್ಲಾ ಪ್ರಾಣಿಗಳು ಕೂಡ ಶಾಂತ ರೂಪದಲ್ಲಿ ವಿಶ್ರಾಂತಿ ಪಡೆದುಕೊಳ್ತಾ ಇದೆ ಅಂತ ಹೇಳಿ ಈ ಕಲಾವಿದನ ಕೈ ಚಳಕದಲ್ಲಿ ಒಂದು ಮೂಡಿ ಬಂದ ಕಲಾಕೃತಿ ಇದಾಗಿದೆ. ಇಲ್ಲೀಗ ಆ ಕಲಾವಿದರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ, ಈ ಕಲಾಕೃತಿ ಬಗ್ಗೆ ಎಷ್ಟು ವಿವರಣೆ ಕೊಡ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಈ ಕಲೆಯನ್ನ ಇವತ್ತು ಈ ಒಂದು ಆರ್ಟನ್ನ ಈ ಕಲ್ಲು ಬಂಡೆಯನ್ನ ಒಂದು ಸುಂದರವಾದ ರೂಪ ಕೊಟ್ಟಂತ ಒಬ್ಬ ಕಲಾವಿದ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ಚೇತನ್ ಕುಮಾರ್, ಹಳ್ಳಿಹೊಳೆ. ಮತ್ತೆ ಏನು ನಿಮ್ಗೆ ಸಡನ್ ಆಗಿ ಈ ಒಂದು ಕಪ್ಪೆಯನ್ನ ಈ ಕಲ್ಲು ಬಂಡೆಯಲ್ಲಿ ಕಪ್ಪೆಯನ್ನ ಒಂದು ಸುಂದರವಾಗಿ ಮೂಡಿಸ್ಬೇಕು ಅನ್ನೋದು ಹೇಗೆ ಬಂತು? ಐಡಿಯಾ ಹೇಗೆ ಬಂತು? ಇದು ನಮ್ಮ ಊರಿನಲ್ಲೇ ಇದ್ದ ಕಲ್ಲಲ್ವಾ, ಇದು ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯ ಆಗ್ತದೆ. ಹೀಗೆ ನಾವು ಇದೇ ರೋಡಲ್ಲಿ ಓಡಾಡ್ತಿರ್ತೇವೆ. ನಮ್ಮ ಊರಿಗೆ ಒಂದು ನಮ್ಮ ಚಿತ್ತಾರ ಹಳ್ಳಿಹೊಳೆ ಗ್ರೂಪಿಂದ ಒಂದು ಆರ್ಟ್ ಬರಬೇಕಂತ ಮಾಡಿದ್ದೇವೆ. ನಾನು ಆಳ್ವಾಸ್ ಕಾಲೇಜಿನಲ್ಲಿ ಫೈನಲ್ ಇಯರ್ BBA ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಸ್ಟಡಿ ಮಾಡ್ತಾ ಇದ್ದೇನೆ. ನಾನು ಮೊದಲು ಆಳ್ವಾಸ್ ಕಾಲೇಜಿನಲ್ಲಿ ಶಿಲ್ಪಕಲಾ ವರ್ಕ್ ಮಾಡಿದ್ದೇನೆ. ಇಲ್ಲಿ ಹಳ್ಳಿಹೊಳೆಯಲ್ಲಿ ಇದು ಇಷ್ಟು ದೊಡ್ಡ ವರ್ಕ್ ಮಾಡಿದ್ದು ಇದು ಮೊದಲನೇ ಬಾರಿ. ಇದು ನಮಗೆ ಸ್ಟಡಿಯೂ ಕೂಡ ಆಗಿದೆ. ಇದು ಸಾಧಾರಣ ಹೊರಗಡೆ ಎಲ್ಲ ವರ್ಕ್ ಮಾಡಿದರೆ ಇದಕ್ಕೆ ಒಂದು 30,000 ವ್ಯಾಲ್ಯೂ ಬೀಳ್ತದೆ. ನಮಗೆ ಮೊದಲು ಆಳ್ವಾಸ್ ಕಾಲೇಜಿಗೆ ನಮ್ಮ ರಾಜೇಂದ್ರ ಹಳ್ಳಿಹೊಳೆ ಸರ್ ಅವರು ಅಡ್ಮಿಷನ್ ಮಾಡಿದರು. ಅಲ್ಲಿ ಹೋದ ನಂತರ ಕ್ಯಾಂಪು ಈ ಥರ ಎಲ್ಲ ಅಟೆಂಡ್ ಮಾಡಿ ಅಲ್ಲಿ ಶಿತಿನ್ ಶೆಟ್ಟಿಗಾರ್ ಅವರು ನನಗೆ ಶಿಲ್ಪಕಲೆಯಲ್ಲಿ ತುಂಬ ಪ್ರೇರಣೆ ಮಾಡಿದರು. ಓಕೆ ವೀಕ್ಷಕರೇ, ಈ ಚೇತನ್ ಅವರ ಒಬ್ರು ಗುರು ಇದ್ದಾರೆ. ಅಂದ್ರೆ ಹಳ್ಳಿಗಾಡಿನ ಒಂದು ಗ್ರಾಮೀಣ ಭಾಗದ ಹುಡುಗನ್ನ ಮೋಟಿವೇಟ್ ಮಾಡಿ ನೀನೊಬ್ಬ ಕಲಾವಿದ ಆಗಬೇಕು, ಒಬ್ಬ ಆರ್ಟ್ ಡೈರೆಕ್ಟರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಳ್ವಾಸ್ ಒಂದು ಕಾಲೇಜಿಗೆ ಸೇರಿಸ್ತಾರೆ. ಅಲ್ಲಿ ಕಲೆಯ ಕ್ಷೇತ್ರದಲ್ಲಿ ಅವ್ರನ್ನ ಸೇರ್ಪಡೆ ಮಾಡ್ತಾರೆ. ಅವರು ಕೂಡ ಅವರ ಗುರುಗಳು ಇನ್ನು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ತೆ, ಆರಾಮ. ಸರ್, ಏನ್ ಅನಿಸ್ತಾ ಇದೆ ಸರ್ ನಿಮ್ಮ ಶಿಷ್ಯ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಮ್ಮ ಊರಿನಲ್ಲಿ ಎಲ್ಲರೂ ಇವತ್ತು ತಿರುಗು ನೋಡುವಂಥದ್ದು ಒಂದು ಬಂಡೆಯನ್ನ ರೂಪು ಕೊಟ್ಟಿದ್ದಾನೆ, ಏನ್ ಅನಿಸ್ತಾ ಇದೆ ಸರ್? ತುಂಬ ಹೆಮ್ಮೆ ಆಗ್ತಿದೆ ಸರ್ ನಮಗೆ. ನಮ್ಮ ಶಿಷ್ಯ ನಮ್ಮ ಊರಿನ ಹೆಮ್ಮೆ ಕಲಾವಿದ ಈ ಥರ ಒಂದು ವರ್ಕ್ ಮಾಡಿದೆ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ ಪೂರ್ತಿ. ಅಂದರೆ ಅವನು ಹೀಗೆ ದಿನ ಈ ರೋಡಲ್ಲಿ ಹೋಗ್ತಾ ಅವ್ನು ನೋಡಿದ ಬಂಡೆನ ನೋಡಿದವನಿಗೇನೋ ಒಂಥರ ಇದು ಕ್ರಿಯೇಟಿವಿಟಿ. ನಾನು ಅವ್ನು ಯಾವಾಗಲೂ ಹೇಳೋದು ಅಂದರೆ ಕ್ರಿಯೇಟಿವಿಟಿ ಬೇಕು. ಅಂದರೆ ನಮ್ಮ ಯಾವುದೋ ವರ್ಕ್ ನಾವು ಬುಕ್ಕಲ್ಲಿ ನೋಡ್ತೇವೆ ಹಾಗೆ ಮಾಡ್ತೇವೆ, ಅದೆಲ್ಲ ಓನ್ ಆಗಿ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಕ್ರಿಯೇಟಿವಿಟಿ ಬೇಕು. ಅದನ್ನು ಅವನು ಮಾಡಿದ, ಅದು ತುಂಬ ಖುಷಿ ನನಗೆ. 8 ದಿನದಲ್ಲಿ ಸತತ ಇಬ್ಬರು ಚೇತನ್ ಕುಮಾರ್ ಮತ್ತು ಇವರು ನಮ್ಮ ಅಭಿಷೇಕ್ ಅವರು ತುಂಬ ಕೆಲಸ ಮಾಡಿದರು 8 ದಿನದಲ್ಲಿ. ಮುಂದಿನ ದಿನದಲ್ಲಿ ಇನ್ನೇನಾದರೂ ಹೊಸ ರೀತಿಯ ಪ್ಲಾನ್? ತುಂಬ ಇದೆ ಸರ್. ಇನ್ನು ನಮಗೆ ಈ ಥರ ಜನರು ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ಕಲೆಯನ್ನು ಊರಿಗೆ ಕೊಡುವಂಥ ಐಡಿಯಾ ಪ್ಲ್ಯಾನ್ ಇದೆ ನಮ್ಮದು. ಬಟ್ ನಾನು ಇನ್ನೊಂದು ಕೇಳೋದು ನಿಮಗೆ, ಇದ್ರ ಸಿಂಬಲ್ ಇದು ಏನು ನೀವು ಮಾಡಿದ್ರಿ ಒಂದು ಮಲಗಿರೋ ರೂಪದಲ್ಲಿದೆ, ಇದ್ರದ್ದು ಏನು ಸರ್ ಉದಾಹರಣೆಗೆ ಜನರಿಗೆ ಏನು ಸಂದೇಶ ಸಾರುತ್ತೆ ಅಂತ? ಅಂದರೆ ಫಸ್ಟಿಗೆ ಚೇತನ್ ನಮಗೆ ಕೆಲವೊಂದು ಗೋರಿಲ್ಲ ಮಾಡೋ ಪ್ಲ್ಯಾನ್ ಇತ್ತು ಅವನಿಗೆ. ಇದರಲ್ಲಿ ಒಂದು ಬಟ್ಟೆ ಒಳಗಿರುವಂಥ ಗೋರಿಲ್ಲ ಮಾಡೋ ಪ್ಲ್ಯಾನ್ ಮಾಡಿದೆ. ನಾನು ಹೇಳಿದ ಅವನಿಗೆ ಇದು ವೈಲ್ಡ್ ಲೈಫ್, ಕಾಡಿಗೆ ಸಂಬಂಧಪಟ್ಟದ್ದು. ಕಾಡು ಪ್ರಾಣಿನ
ಅಂದರೆ ನಮ್ಮ ಊರಲ್ಲಿ ರಿಲ್ಯಾಕ್ಸ್ ಆಗಿದೆ ಕಾಡು ಪ್ರಾಣಿ, ಅದು ಯಾವ ತೊಂದರೆ ಇಲ್ಲ ಆ ಥರ ಮಾಡೋಂಥ ಪ್ಲ್ಯಾನ್ ಕೊಟ್ಟೆ. ಅವನು ಈ ಥರ ಕಪ್ಪೆದ ಸ್ಕೆಚ್ ಮಾಡಿ ನೆಕ್ಸ್ಟ್ ತೋರಿಸಿದ. ನಾವು ಹೇಳೋದಂದ್ರೆ ಅದೇ, ನಮ್ಮ ಊರಲ್ಲಿ ಯಾವುದೇ ಕಾಡು ಪ್ರಾಣಿಗಳಿಗೆ ಯಾವುದೇ ತೊಂದರೆ ಇಲ್ಲ ಮನುಷ್ಯರಿಂದ. ರೋಡ್ ಸೈಡ್ ಹೋಗುವವರಿಗೆ ಸಹ ಕಾಡು ಪ್ರಾಣಿ ರಿಲ್ಯಾಕ್ಸ್ ಆಗಿದೆ ಅಂತೇಳಿ ಸಂದೇಶ ಅಷ್ಟೇ. ಎಸ್ ವೀಕ್ಷಕರೇ, ಒಂದು ಅದ್ಭುತವಾದ ಸಂದೇಶ ಸಾರುವಲ್ಲಿ ಚಿತ್ತಾರ ಹಳ್ಳಿಯೊಳಿ ಟೀಮು ತನ್ನ ಮೊದಲನೇ ಹಂತದ ಒಂದು ಪ್ರಯೋಗವನ್ನ ಇಲ್ಲಿ ಮಾಡಿದೆ. ನೀವು ನೋಡಿರ್ಬೋದು. ಅಂದ್ರೆ ಈ ಪಶ್ಚಿಮ ಘಟ್ಟದ ಈ ಕಾಡು ಪ್ರದೇಶದಲ್ಲಿ ಇವರ ಮುಂದಿನ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗಲಿ ಅನ್ನೋದು ನಮ್ಮ ಆಶಯ. ಸಂದೇಶ ಟಿ ಆಜ್ರಿ, ಪಬ್ಲಿಕ್ ನೆಕ್ಸ್ಟ್, ಉಡುಪಿ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.